ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರೀತಿ ಮತ್ತು ಆಸ್ತಿ ಯೋಗ. ಇಂದು ನಿಮಗೆ ಭೌತಿಕ ಸುಖಗಳನ್ನು ಹೆಚ್ಚು ಮಾಡುವಂತಹ ದಿನ. ಬಹಳ ದಿನಗಳಿಂದ ನೀವು ಮನೆ ಅಥವಾ ಅಂಗಡಿ ಖರೀದಿಸಲು ಯೋಚನೆ ಹಾಕಿಕೊಂಡಿದ್ರೆ ಇಂದು ಆ ಇಚ್ಛೆ ಪೂರೈಸುವ ಬಲವಾದ ಸಾಧ್ಯತೆಗಳಿರುತ್ತವೆ. ಪ್ರೇಮದ ಜೀವನದಲ್ಲಿ ಇರುವವರಿಗೆ ಅತ್ಯಂತ ರೊಮ್ಯಾಂಟಿಕ್ ದಿನ. ಸಂಗಾತಿಯೊಂದಿಗೆ ಹೊರಗೆ ಹೋಗುವ ಪ್ಲಾನ್ ಮಾಡಬಹುದು, ಆದರೆ ಮಕ್ಕಳ ಮೇಲೆ ಅನಗತ್ಯ ಜವಾಬ್ದಾರಿ ಅಥವಾ ಒತ್ತಡ ಹೇರಬೇಡಿ. ಅವರ ಭಾವನೆಗಳನ್ನ ಗೌರವಿಸಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ವಿದೇಶಿ ವ್ಯವಹಾರದಲ್ಲಿ ಲಾಭ. ಮುಖ್ಯವಾಗಿ ವಾತಾವರಣ ಅತ್ಯಂತ ಖುಷಿಯಾಗಿರುತ್ತದೆ. ಕೆಲಸದಲ್ಲಿ ವೇಗ ಹೆಚ್ಚಾಗುತ್ತದೆ. ಕಚೇರಿಯಲ್ಲಿ ಕಿರಿಯ ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಸಹಕಾರ ಸಿಗುತ್ತದೆ. ಯಾರು ವಿದೇಶಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡುತ್ತಿದ್ದಾರೋ ಅವರಿಗೆ ಇಂದು ಅನಿರೀಕ್ಷಿತ ಶುಭ ಸುದ್ದಿ ಕಾದಿದೆ. ಆಸ್ತಿ ಖರೀದಿಯ ವಿಷಯದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಸುಲಭವಾಗಿ ಡೀಲ್ ಕುದುರುತ್ತದೆ. ಆದರೆ ಯಾವುದೇ ಕೆಲಸದಲ್ಲಿ ಅತಿಯಾದ ಅವಸರ ಪಡೋದು ಬೇಡ. ಮಿಥುನ ರಾಶಿ. ರಾಜಕೀಯ ಮತ್ತು ಸರ್ಕಾರಿ ಕೆಲಸಗಳ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಸರ್ಕಾರಿ ಕೆಲಸಗಳು ಇಂದು ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಸ್ಥಳಗಳಿಗೆ ಭೇಟಿ ನೀಡುವ ಅಥವಾ ಹೊಸ ಜವಾಬ್ದಾರಿ ಸಿಗುವ ಯೋಗ ಇದೆ. ವ್ಯಾಪಾರ ಮಾಡ್ತಾ ಇದ್ರೆ ಕುಟುಂಬದ ಸದಸ್ಯರನ್ನೇ ಬಿಸಿನೆಸ್ ಪಾರ್ಟ್ನರ್ ಮಾಡಿಕೊಳ್ಳೋದು ಲಾಭದಾಯಕ. ಆದರೆ ಇಂದು ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಅನಗತ್ಯವಾದ ವಾದ ವಿವಾದಗಳು ಸಮಸ್ಯೆಗಳನ್ನ ತಂದೊಡ್ಡಬಹುದು. ಇನ್ನು ಕರ್ಕಾಟಕ ರಾಶಿ. ಸ್ನೇಹಿತರೊಂದಿಗೆ ಮೋಜು ಮಸ್ತಿ, ಸ್ನೇಹಿತರೊಂದಿಗೆ ಪಾರ್ಟಿ ಅಥವಾ ಸಮಾರಂಭಗಳಲ್ಲಿ ಭಾಗವಹಿಸುವ ಮೂಲಕ ಸಮಯ ಕಳೆಯುತ್ತೀರಿ. ಆದರೆ ಇದಕ್ಕೆ ಪೋಷಕರ ಅನುಮತಿ ಪಡೆಯುವುದು ಉತ್ತಮ. ಉದ್ಯೋಗದಲ್ಲಿ ಇರುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಮತ್ತು ಯಶಸ್ಸು ಇದೆ. ಹಿಂದೆ ಮಾಡಿದ ಯಾವುದೋ ಒಂದು ತಪ್ಪಿಗೆ ಇಂದು ಪಶ್ಚಾತ್ತಾಪ ಪಡುವ ಸನ್ನಿವೇಶ ಎದುರಾಗಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಇದ್ದ ಅಡೆತಡೆಗಳು ದೂರವಾಗುತ್ತವೆ. ಸಿಂಹರಾಶಿ. ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಸಾಕಷ್ಟು ಕೆಲಸದ ಒತ್ತಡ ಇರಬಹುದು. ವ್ಯಾಪಾರದಲ್ಲಿ ದಿನದ ಅಂತ್ಯಕ್ಕೆ ಉತ್ತಮ ಲಾಭ ಇದೆ. ಆದಾಯ ಹೆಚ್ಚಾದ ಕಡೆಗೆ ನಿಮ್ಮ ಗಮನ ಇರುತ್ತದೆ. ತಂದೆಯನ್ನ ಹೊರಗೆ ಕರೆದುಕೊಂಡು ಹೋಗುವ ಪ್ಲಾನ್ ಮಾಡಿ. ಆದರೆ ಹಳೆಯ ಕಾಯಿಲೆ ಮರುಕಳಿಸುವ ಸಾಧ್ಯತೆಗಳಿರೋದ್ರಿಂದ ವೈದ್ಯಕೀಯ ಪರೀಕ್ಷೆ ನಡೆಸೋದು ಒಳ್ಳೆಯದು. ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತಹ ದಿನ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಖರ್ಚು ಮತ್ತು ಹಳೆಯ ಸಾಲ ಇಂದು ನಿಮ್ಮ ಕೈಯಲ್ಲಿ ಆಗುತ್ತದೆ. ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಯಾಕಂದ್ರೆ ಮನಸ್ಸಿಗೆ ಇಷ್ಟವಾದ ವಸ್ತುಗಳನ್ನ ಖರೀದಿ ಮಾಡಲು ಖರ್ಚು ಮಾಡ್ತೀರಾ. ಖುಷಿ ಕೊಡುವಂತಹ ದಿನ. ಹಳೆಯ ಬಾಕಿ ಸಾಲ ಇದ್ದರೆ ಅದು ಚುಕ್ತ ಆಗುವ ಯೋಗ ಇದೆ. ಆದರೆ ವಿದ್ಯಾರ್ಥಿಗಳ ಚಿತ್ತ ಓದಿನಿಂದ ಬೇರೆ ಕಡೆಗೆ ಹರಿಯಬಹುದು. ಇದರಿಂದ ಪರೀಕ್ಷಾ ತಯಾರಿಗೆ ತೊಂದರೆ ಆಗಬಹುದು. ಇನ್ನು ಏಕಕಾಲಕ್ಕೆ 10 ಕೆಲಸಗಳು ಮೈ ಮೇಲೆ ಬಂದು ಗೊಂದಲ ಉಂಟಾಗಬಹುದು. ತಾಳ್ಮೆಯಿಂದ ವ್ಯವಹರಿಸಿ. ತುಲಾರಾಶಿ. ಕಾನೂನು ಸಂಕಷ್ಟದ ಭೀತಿ. ತುಲಾರಾಶಿಯವರು ಇಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಅಥವಾ ಕೋರ್ಟ್ ಕೇಸ್ ಕಚೇರಿ ವಿಚಾರಗಳಲ್ಲಿ ಸಮಸ್ಯೆ ಎದುರಾಗಬಹುದು. ಆಸ್ತಿ ಪಾಲು ಅಥವಾ ಜಮೀನು ವಿಷಯಗಳಲ್ಲಿ ಪೂರ್ಣ ಗಮನ ಹರಿಸಿ. ಭಾವನೆಗಳಿಗೆ ಕಟ್ಟು ಬಿದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡಿ. ಯಾರ ಬಳಿಯಾದ್ರೂ ಮಾತು ಕೊಟ್ಟಿದ್ರೆ ಅದನ್ನ ಉಪಯೋಗಿಸಿಕೊಳ್ಳಲು ಪ್ರಯತ್ನ ನಡೆಸಿ. ನಿಮ್ಮ ಸುತ್ತಮುತ್ತ ಇರುವ ಜನರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ವ್ಯವಹರಿಸಿ. ವೃಶ್ಚಿಕ ರಾಶಿ. ಉದರ ಬಾಧೆ ಮತ್ತು ಧನಲಾಭ ಇಂದು ಮಿಶ್ರ ಫಲಗಳ ದಿನ. ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆಹಾರದ ಬಗ್ಗೆ ಎಚ್ಚರ ಇರಲಿ. ಬೇರೆಯವರ ವಿಷಯದಲ್ಲಿ ತಲೆ ಹಾಕಲು ಹೋದ್ರೆ ನೀವೇ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ತಂದೆಯ ಆರೋಗ್ಯದಲ್ಲಿ ಏರುಪೇರಾದ್ರೆ ತಕ್ಷಣ ವೈದ್ಯರನ್ನ ಕಾಣಿ. ಹಣಕಾಸಿನ ವಿಷಯದಲ್ಲಿ ಅಂಟಿಕೊಂಡಿದ್ದ ಅಡೆತಡೆಗಳು ನಿವಾರಣೆಯಾಗಿ ಕುಟುಂಬದ ಜೊತೆ ಉತ್ತಮ ಸಮಯ ಕಳೆಯುತ್ತೀರಿ. ಧನುರಾಶಿ. ಉದ್ಯೋಗ ಬದಲಾವಣೆ ಧನುರಾಶಿಯವರಿಗೆ ಆರ್ಥಿಕವಾಗಿ ಅತ್ಯುತ್ತಮವಾಗಿರುತ್ತದೆ. ಇನ್ನು ಈಗಿರುವ ಕೆಲಸ ಬಿಟ್ಟು ಬೇರೆ ನೌಕರರಿಗೆ ಪ್ರಯತ್ನಿಸುತ್ತಾ ಇದ್ರೆ ಉತ್ತಮ ಅವಕಾಶ ಕೈ ಬೀಸಿ ಕರೆಯುತ್ತದೆ. ಮನೆಯಲ್ಲಿ ಯಾವುದಾದ್ರೂ ಮಂಗಳ ಕಾರ್ಯಗಳು, ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಹೊಸ ಕೋರ್ಸ್ ಕಲಿಯುವ ಆಸಕ್ತಿ ಮೂಡುತ್ತದೆ. ಮಕ್ಕಳ ಕಡೆಯಿಂದ ಯಾವುದಾದ್ರೂ ಸಿಹಿ ಸುದ್ದಿ ಕೇಳುತ್ತೀರಿ. ಮಕರ ರಾಶಿ. ವಾಹನ ಚಾಲನೆಯಲ್ಲಿ ಎಚ್ಚರ. ಕೆಲಸದ ಒತ್ತಡ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು. ಯಾವುದೇ ಕೆಲಸವನ್ನ ಮುಂದೂಡದೆ ಸಮಯಕ್ಕೆ ಸರಿಯಾಗಿ ಮುಗಿಸಿ. ಇಲ್ಲದಿದ್ರೆ ಮನೆಯವರು ಮತ್ತು ಕಚೇರಿಯಲ್ಲಿ ಕೋಪಕ್ಕೆ ಗುರಿಯಾಗುವ ಸಾಧ್ಯತೆಗಳಿವೆ. ಮುಖ್ಯವಾಗಿ ವೇಗವಾಗಿ ವಾಹನ ಚಾಲನೆ ಮಾಡುವುದು ಬೇಡ. ಅಪಾಯದ ಸಾಧ್ಯತೆಗಳಿವೆ. ಕಚೇರಿಯಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಮೂಡದಂತೆ ಎಚ್ಚರ ವಹಿಸಿ. ನಿಮ್ಮ ಕೆಲಸವನ್ನ ಸಮರ್ಥಿಸಿಕೊಳ್ಳಿ. ಕುಂಭರಾಶಿ. ಹೂಡಿಕೆಯಲ್ಲಿ ಅವಸರ ಬೇಡ. ಆರೋಗ್ಯದ ಕಡೆಗೆ ದೃಷ್ಟಿ ವಹಿಸಿ. ಒಳ್ಳೆಯ ದಿನ. ತಂದೆಯ ಮಾತುಗಳನ್ನ ಅಲಕ್ಷ್ಯ ಮಾಡಬೇಡಿ. ಹಾಗೆಯೇ ಬಹಳ ದಿನಗಳಿಂದ ಕಾಡುತ್ತಿದ್ದ ಚಿಂತೆ ದೂರವಾಗುತ್ತದೆ. ಕಚೇರಿಯಲ್ಲಿ ನಿಮ್ಗೆ ಇಷ್ಟವಾದ ಕೆಲಸ ಸಿಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇದೆ. ಹಣ ಹೂಡಿಕೆ ಮಾಡುವಾಗ ಅವಸರ ಪಡಬೇಡಿ. ಹಣ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ. ಹಳೆಯ ಮಿತ್ರರ ಭೇಟಿ. ಸಣ್ಣ ಪುಟ್ಟ ಲಾಭಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಕೆಲಸದ ವೇಗ ಹೆಚ್ಚಾಗುತ್ತದೆ. ಬಿಸಿ ಇದ್ರೂ ಕುಟುಂಬಕ್ಕಾಗಿ ಸಮಯ ಕಳೆಯುತ್ತೀರಿ. ಬಹಳ ದಿನಗಳ ನಂತರ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಯೋಗ ಇದೆ. ರಾಜಕೀಯದಲ್ಲಿ ನಿಮ್ಮ ಗುರುತು ಹಿರಿದಾಗಲಿದೆ. ಹೊಸ ವಿರೋಧಿಗಳು ಹುಟ್ಟಿಕೊಳ್ಳಬಹುದು. ಅವರ ಬಗ್ಗೆ ಕಣ್ಣಿಟ್ಟಿರಿ. ಬಾಕಿ ಇದ್ದ ಸರ್ಕಾರಿ ಕೆಲಸಗಳು ಇಂದು ಸುಗಮವಾಗಿ ಜರುಗುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.